ಉಡುಪಿ ಕೃಷ್ಣ ಮಠದ ಪ್ರತಿಯೊಂದು ಧಾರ್ಮಿಕ ಕಾರ್ಯದ ಜೊತೆಗೆ ಶ್ರೇಷ್ಠವಾದ ಸ್ಥಾನವನ್ನು ಪಡೆದದ್ದು ಮಧ್ವ ಸರೋವರ. ಇದು ಬರೀ ಕೃಷ್ಣ ಮಠದ ಪಕ್ಕದಲ್ಲಿರುವಂತಹ ಕೆರೆಯಲ್ಲ, ಕೃಷ್ಣ ಮಠಕ್ಕಿಂತಲೂ ಹಿರಿಯ ಇತಿಹಾಸವನ್ನು ಹೊಂದಿರುವ ಒಂದು ಪುಷ್ಕರಣಿ. ಮಧ್ವಾಚಾರ್ಯರ ಕಾಲಕ್ಕಿಂತಲೂ ಹಿಂದೆ ಇದನ್ನ ಚಂದ್ರ ಪುಷ್ಕರಣಿ ಎಂಬ ಹೆಸರಿನಿಂದ ಕರೀತಾ ಇದ್ರಂತೆ. ಇದು 4 ಯುಗಗಳನ್ನು ಕಂಡಂತಹ ಒಂದು ಶ್ರೇಷ್ಠವಾದ ಪುಷ್ಕರಣಿ. ಕೃತಯುಗದಲ್ಲಿ ಇದನ್ನ ಅನಂತ ಸರೋವರ ಅಂತ ಕರಿತಿದ್ರಂತೆ. ತ್ರೇತಾಯುಗದಲ್ಲಿ ವರುಣ ತೀರ್ಥ ಎಂಬ ಹೆಸರಿನಿಂದ ಕರೀತಾ ಇದ್ರಂತೆ. ದ್ವಾಪರ ಯುಗದಲ್ಲಿ ಇದಕ್ಕೆ ಇದ್ದಂಥ ಹೆಸರು ಚಂದ್ರ ಪುಷ್ಕರಣಿ ಹಾಗೂ ಕಲಿಯುಗದಲ್ಲಿ ಮಧ್ವ ಸರೋವರ. ಈ ಮಧ್ವ ಸರೋವರಕ್ಕೆ ಗಂಗಾ ಮಾತೆ ಅಂತರ್ಗಾಮಿಯಾಗಿ ಬಂದು ಸೇರ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಹೀಗೆ ಮಧ್ವ ಸರೋವರಕ್ಕೆ ಗಂಗಾ ಮಾತೆ ಅಂತರ್ಗಾಮಿಯಾಗಿ ಬಂದು ಸೇರ್ತಾಳೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಒಂದು ದಾಖಲೆ ಇದೆ.